ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇವತ್ತಿನ ಗುರುವಾರದ ರಾಘವೇಂದ್ರ ಸ್ವಾಮಿ ಗುರುಗಳು ದತ್ತಾತ್ರೇಯ ದಕ್ಷಿಣಾಮೂರ್ತಿ ಶಿರ್ಡಿ ಸಾಯಿ ಸತ್ಯಸಾಯಿರ ಬಾಬಾ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಬ್ರಹ್ಮ ಸರಸ್ವತಿ ಇನ್ನು ಸುಮಾರು ಗುರುಗಳು ಇದ್ದಾರೆ. ಹಾಗಾಗಿ ಇವತ್ತು ಗುರುವಾರದ ಸಂದೇಶ ಮಾರ್ಗದರ್ಶನ, ಅವರ ಒಂದು ಮಾರ್ಗದರ್ಶನದಲ್ಲಿ ನಮಗೆ ಎಚ್ಚರಿಕೆಗಳು ಏನೇನು ಬೇಕು, ತಿಳ್ಕೊಳ್ಳೋದೇನೇನಿದೆ ಅದನ್ನು ನೋಡೋಣ, ಅವ್ರನ್ನ ಕೇಳೋಣ. ಇಲ್ಲಿ 6 ಕಾರ್ಡು ಶಫಲ್ ಮಾಡಿಟ್ಟಿದ್ದೀನಿ. ನಾನು ಕಾರ್ಡ್ ತೆಗೆದು ಇಟ್ಟಿದ್ದಲ್ಲ, ಶಫಲ್ ಮಾಡಬೇಕಾದ್ರೆ ಬಾಬಾ ಕೊಟ್ಟಿರೋದನ್ನು ನಾನಿಲ್ಲಿ 6 ಭಾಗದಲ್ಲಿ ಇಟ್ಟಿದ್ದೀನಿ. 1 2 3 4 5 6. ಬನ್ನಿ ಬಾಬಾ ಏನು ಹೇಳ್ತಾರೆ ಗುರುಗಳು ವಿಚಾರದಲ್ಲಿ. ಆಸೆಗಳಿಗೆ ಕೊನೆ ಆಗತ್ತಲ್ಲ, ನಂಬಿಕೆ ಇಲ್ದಿರ ಕುಸ್ತೋಗ್ತೀವಲ್ಲ, ಕೊನೆ ಆಯಿತು ನಮ್ಮ ಆಸೆಗಳು, ಇನ್ನೇನು ನಮ್ಮದು ನಡೆಯಲ್ಲ ಅಂಥ ಸಮಯದಲ್ಲಿ ಬಾಬಾ ನಮಗೆ ಏನು ಧೈರ್ಯ ತುಂಬ್ತಾರೆ ನೋಡಿ. ಮೊದಲನೇದೇ ಕಾರ್ಡು, ಮೊದಲನೇ ಭಾಗದ್ದು ಏನು ಕೊಟ್ಟಿದ್ದಾರೆ ನೋಡ್ದಾರ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾರೊಂದಿಗೂ ಯಾವುದೇ ಸಮಯದಲ್ಲೂ ಎಲ್ಲೇ ಬೇಕಾದರೂ ಎಂಥ ಪರಿಸ್ಥಿತಿಯಲ್ಲೂ ನೀನು ಚೆನ್ನಾಗಿರಬೇಕು, ನಾನು ನೋಡ್ಕೋತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದರೆ ನಾವು ಈಗಾಗಲೇ ಹೇಳ್ದಂಗೆ ನಂಬಿಕೆಯನ್ನು ಕಳ್ಕೊಂಡ್ವಿ. ನಮ್ಮ ನಂಬಿಕೆ ಕೊನೆ ಆಯಿತು, ಸುಳ್ಳಾಗೋಯ್ತು. ನಮ್ಮ ಇಷ್ಟು ದಿವಸದಿಂದ, ಇಷ್ಟು ತಿಂಗಳಿಂದ, ಇಷ್ಟೊತ್ತಿಂದ ನಾವು ಆಸೆ ಇಟ್ಕೊಂಡಿದ್ವಿ, ಅದೆಲ್ಲ ನಿರಾಸೆ ಆಯಿತು ಅಂತ ನಮಗೆ ಇಲ್ಲಿ ಏನು ಹೇಳ್ತಾರೆ, ಆ ಒಂದು ಬೇಸರವಾಗಿರೋಂಥ ಇದಕ್ಕೆ ಮಾತಿಗೆ, ಯೋಚನೆಗಳಿಗೆ ಬಾಬಾ ನಾನಿದ್ದೀನಿ, ನಿನ್ನ ಕೆಲಸ ಮುಂದುವರಿಸು. ನಾನು ಈಗಾಗಲೇ 3 ಸತಿ ಮಾಡಿದ್ದೀನಿ ವಿಡಿಯೋ. 3 ಸತಿನೂ ಮಾಡಿ ಆಫ್ ಆಗ್ತಾಯಿತ್ತು. ನನಗೆ ಹೇಳೋಕ್ಕೆ ತೊದಲು ಆಗ್ತಿದೆ, ಹೇಳಬಾರ್ದು, ನಾನು ರೀಡಿಂಗ್ ಮಾಡಬಾರ್ದು ಅಂತ ತೊಂದರೆ ಆಗ್ತಿದೆ. ಥ್ಯಾಂಕ್ ಯು. ಅವರು ತೊಂದರೆ ಮಾಡೋವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ನು ನಾನು ಮಾಡೋದಲ್ಲ, ಬಾಬಾ ಏಂಜಲ್ಸು ಯೂನಿವರ್ಸ್ ಮಾಡಿಸ್ತಾ ಇರೋದು. ಬಿಡಿ, ಆ ವಿಚಾರವಾಗಿ ತಲೆ ಕೆಡಿಸ್ಕೊಂಡ್ರೆ ನಾವಲ್ಲೇ ಕೂತಿರ್ಬೇಕಾಗತ್ತೆ. ಹಾಗಾಗಿ ಕೈ ಹಿಡಿತಾ ಇದ್ದಾರೆ ಬಾಬಾ. ಇಲ್ಲಿ ನಮ್ಮ ಕೈ ಇರುತ್ತೆ, ಇದು ಬಾಬಾ ಕೈ. ಬಾಬಾ ಕೊಡು, ನಾನು ಕೈ ಹಿಡಿತೀನಿ, ನಾನಿದ್ದೀನಿ. ಯಾರ ರೂಪದಲ್ಲಾದರೂ ಬರ್ಬೋದು, ಒಂದು ಪ್ರಾಣಿಗಳ ರೂಪದಲ್ಲಾದರೂ, ಮನುಷ್ಯರ ರೂಪದಲ್ಲಿ, ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು, ಯಾರ ರೂಪದಲ್ಲಾದರೂ ಬಾಬಾ ಬಂದು ನಮ್ಮ ಪರಿಸ್ಥಿತಿಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ನಂಬಿಕೆ ಮುಖ್ಯ. ಮನಸ್ಸಲ್ಲೊಂದು ಬಾಯಲ್ಲೊಂದು ಇಟ್ಕೊಳ್ದಿರ ನಾವು ಮನಸ್ಸಲ್ಲಿರೋದನ್ನೇ ಬಾಯಲ್ಲೂ ಬರಬೇಕು, ಮನಸ್ಸಲ್ಲಿರೋದನ್ನೇ ಮಾಡಿ ತೋರಿಸ್ಬೇಕು. ಅದೇ ನಿಜವಾದ ನಾವು ಬಾಬಾ ಅವರಿಗೆ ಶರಣಾಗತಿ ಆಗುವಂಥದ್ದು. ಮನಸ್ಸಲ್ಲೊಂದು ಬಾಯಲ್ಲೊಂದು ಇಟ್ಕೊಂಡು ಕೈಯಲ್ಲೊಂದು ಮೂರನೇದೊಂದು ಮಾಡಿದ್ರೆ ಅದು ನಮ್ಮ ಜೀವನಕ್ಕೆ, ನಮ್ಮ ಭಗವಂತ ಜೀವ ಕೊಟ್ಟು ಬೆಳೆಸಿದಾನೆ, ಅದಕ್ಕೆ ಅರ್ಥನೇ ಇರಲ್ಲ. ಮೋಸ ಮಾಡ್ತಾ ಇದ್ದರೆ ಮಾಡ್ತಾನೇ ಇರಬೇಕು, ಸುಳ್ಳು ಹೇಳ್ತಾ ಇದ್ದರೆ ಹೇಳ್ತಾನೇ ಇರಬೇಕು.
ಒಳ್ಳೇದು ಮಾಡ್ತಾ ಇದ್ರೆ ಜೀವನ ಪೂರ್ತಿ ಒಳ್ಳೆಯದೇ ಮಾಡ್ತಾ ಇರಬೇಕು. ಒಳ್ಳೆಯದೇ ಮಾಡ್ತಾಯಿದ್ರು ಇನ್ನಷ್ಟು ನಮಗೆ ಒಳ್ಳೆ ಅವಕಾಶಗಳು ಹೆಚ್ಚೆಚ್ಚು ದೇವರ ಆಶೀರ್ವಾದಗಳು ಸಿಗುತ್ತೆ. ಆ ಜೀವನ ಪೂರ್ತಿ ನಾವೆಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟು ನಮ್ಮನ್ನು ಕಾಪಾಡುತ್ತೆ. ಅದೇ ಥರನೇ ಇವರು ಒಳ್ಳೇದು ಮಾಡ್ತಾರೆ, ಇವ್ರ ವೀಕ್ನೆಸ್ನ ನಾವು ತಗೊಂಡು ನಾವು ಮೋಸ ಮಾಡಿಬಿಡೋಣ, ಯಾಮಾರಿಸ್ಬಿಡೋಣ ಅಂತ ನೋಡಿದ್ರೆ ಆ ಒಂದು ಕ್ಷಣ ಮಾತ್ರ, ಆ ಕ್ಷಣಕ್ಕೆ ಮಾತ್ರ ನೀವು ಯಾಮಾರಿಸ್ಬೋದು. ಇಡೀ ಜೀವನ ಪೂರ್ತಿ ಯಾಮಾರ್ಸೋಕ್ಕಾಗಲ್ಲ. ಏಕೆಂದರೆ ಅವರು ಮಕ್ಕಳಾಗಿರ್ತಾರೆ, ಇವರು ಅಮಾಯಕರಾಗಿರ್ತಾರಲ್ಲ, ಅವರು ಕೂಡ ಬಾಬಾಗೆ ಮಕ್ಕಳಾಗಿರ್ತಾರೆ. ಎಲ್ಲ ಗುರುಗಳಿಗೂ, ಎಲ್ಲ ಗುರು ದೇವತೆಗಳಿಗೂ ಹೇಳೋದು. ಗುರುಗಳು ಅಂದರೆ ಇಡೀ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಇರುವಂಥ ಗುರುಗಳು ಅಂದರೆ ನಾನೀಗಾಗಲೇ ಹೇಳಿದೆ. ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ಅಯ್ಯಪ್ಪ ಕೂಡ ಗುರುಗಳಾಗ್ಬಿಟ್ಟಿದ್ದಾರೆ. ಗುರು ತಂದೆ ಅಯ್ಯಪ್ಪ ಶರಣು. ಎಲ್ಲ ವಿಧದಲ್ಲೂ ಅಯ್ಯಪ್ಪ ಗುರುಗಳ ಥರನೇ ಅವರು ಕೂಡ. ಮತ್ತು ರಾಘವೇಂದ್ರ ಸ್ವಾಮಿ, ಶಿರ್ಡಿ ಸಾಯಿ, ಸತ್ಯಸಾಯಿ ಸ್ವಲ್ಪ ಜನಕ್ಕೆ ಗೊತ್ತು ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಪುಟ್ಟಪರ್ತಿ ಸತ್ಯಸಾಯಿ ಅವರಿಗಿಲ್ಲ. ಇದಿದ್ರೆ ಇನ್ನೂ ಅಷ್ಟು ಪ್ರಪಂಚದಲ್ಲಿ ಒಳ್ಳೆಯದೇ ನಡೀತಿತ್ತೇನೋ. ಇನ್ನಷ್ಟು ಒಳ್ಳೆಯದು, ಈಗಾಗಲೇ ಒಳ್ಳೇದು ನಡೀತಿದೆ, ಇನ್ನಷ್ಟು ಒಳ್ಳೇದು ನಡೀತಿತ್ತೇನೋ ಅನ್ನೋದು ಒಂದು ಮಾತು. ಇನ್ನು ಈಶ್ವರ ಕೂಡ ಗುರುಗಳೇನೆ. ಬ್ರಹ್ಮ, ಸರಸ್ವತಿ ಇವರೆಲ್ಲ ಬ್ರಹ್ಮಾಂಡದಲ್ಲಿ ಮುಕ್ಕೋಟಿ ದೇವಾಂದೇವತೆಗಳಲ್ಲಿ ಗುರುಗಳು ಅಂದರೆ ಇನ್ನೂ ಸುಮಾರು ಜನ ಇದ್ದಾರೆ. ನನ್ನ ಅದು ಹೆಸರು ಹೇಳಲಿಕ್ಕೆ ನೆನಪಾಗ್ತಾ ಇಲ್ಲ. ಹಾಗಾಗಿ ಯಾರು ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ, ಯಾರು ಕೈ ಬಿಟ್ಟರು ದೇವರು ಕೈ ಬಿಡಲ್ಲ. ಹಾಗಾಗಿ ನಂಬಿ ಮೋಸ ಹೋಗೋದು ಬೇಡ, 10 ಬಾರಿ ಯೋಚನೆ ಮಾಡಬೇಕು. ಯಾಮಾರಿಸೋರು ತುಂಬ ಜನ ಇರ್ತಾರೆ, ಆದರೆ ನಾನು ಇದೀನಿ, ಕೈ ಹಿಡಿತೀನಿ ಅಂತ ಬಾಬಾ ಹೇಳಿದ್ಮೇಲೆ ನಾವು ಒಂದು ಸತಿ ಬಾಬಾ ಕಡೆ, ಬಾಬಾ ಇದು ನಾನು ತೀರ್ಮಾನ ಮಾಡಿದ್ದೀನಿ ಸರಿನಾ ಅಂತ ಕೇಳಿ ಯೋಚನೆ ಮಾಡಿದ್ರೆ, ಇಲ್ಲ ಅದು ಸರಿ ಇಲ್ಲ, ಇದು ಸರಿ ಇದೆ, ನಾನು ಇಲ್ಲಿದ್ದೀನಿ ನಿನಗೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಪ್ರತಿಯೊಂದು ಯೋಚನೆಯಲ್ಲೂ, ಪ್ರತಿಯೊಂದು ಕೆಲಸದಲ್ಲೂ ಬಾಬಾ ಅವರಿಗೆ, ಬಾಬಾ ಹಿಂಗೆ ಈ ರೀತಿ ನಾನು ಹೊರಡ್ತಾ ಇದ್ದೀನಿ, ಈ ಕೆಲಸದ ಮೇಲೆ ಮಾಡಿಕೊಡು ಬಾಬಾ ಅಂತ ಒಪ್ಪಿಸ್ಬಿಟ್ಟು ನಾವು ಹೋದರೆ ಆ ಕೆಲಸ ಖಂಡಿತ ಆಗತ್ತೆ. ಬಾಬಾ ನೋಡಿ ಬ್ಲೆಸ್ಸಿಂಗ್, ನಾನಿದ್ದೀನಿ, ಏನಕ್ಕೆ ನಿನ್ನ ಚಿಂತೆ, ಸ್ಮೈಲ್ ನೋಡಿ, ಅವರು ಸ್ಮೈಲ್ ನೋಡಿ ಎಷ್ಟು ನಗುಮುಖ. ನಗ್ನಗ್ತಾ ನೀನು ಕೆಲಸ ಮಾಡು, ನನ್ನ ನಂಬಿಕೆಯನ್ನು ನನ್ನ ಮೇಲೆ ಇಟ್ಬಿಟ್ಟು ನಿನ್ನ ಕೆಲಸಗಳನ್ನ ಮಾಡಿ ಮುಗಿಸು, ಏನಕ್ಕೆ ಚಿಂತೆ ಮಾಡ್ತೀಯ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆಯಿತಾ? ಎಲ್ಲದರಲ್ಲೂ ನಾನಿದ್ದೀನಿ, ನಾನು ಕಾಯ್ತೀನಿ ಅಂದಮೇಲೆ ಅದರ ಕಡೆ ಗಮನ ಬಿಟ್ಟುಬಿಟ್ಟು ನಿನ್ನ ಕೆಲಸಗಳನ್ನ ನನ್ನ ಮೇಲೆ ಭಾರ ಹಾಕಿ ನೀನು ಹೋಗು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ 3ನೇ ಕಾರ್ಡಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ, ನನ್ನ ರಕ್ಷಣೆಯಲ್ಲಿ ಇದೆಯಾ, ನನ್ನ ರಕ್ಷಣೆಯಲ್ಲಿರುವಾಗ ನಿನಗೇಕೆ ಭಯ ಚಿಂತೆ, ನನ್ನ ನಾಮಸ್ಮರಣೆ ಮಾಡಿಕೊಂಡು ನೆಮ್ಮದಿಯಾಗಿರೋ, ನಾನೆಲ್ಲ ನೋಡ್ಕೋತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವಿಷಯದಲ್ಲೂ ನಾನು ನೋಡ್ಕೋತೀನಿ ಅಂದಮೇಲೆ ನನ್ನ ರಕ್ಷಣೆಯಲ್ಲಿ ಇರಬೇಕಾದ್ರೆ ನಿನಗೆ ಯಾಕೆ ಭಯ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ ಅದರಲ್ಲೇ ಇನ್ನೊಂದು ಕಾರ್ಡು ಏನು ಹೇಳ್ತಾ ಇದ್ದಾರೆ, ಇಲ್ಲೇನು ಹೇಳ್ತಾ ಇದ್ದಾರೆ ಬಾಬಾ ಅರ್ಥ ಆಗಿರಬೇಕು ಅನ್ಸುತ್ತೆ. ನಿಮ್ಮಲ್ಲಿರೋದು ತೃಪ್ತಿ ಪಡ್ಕೊಳ್ಳಿ, ಬೇರೆಯೋದೆಲ್ಲ ಇತರರೋದೆಲ್ಲ ನನ್ನ ವಸ್ತು, ಇದು ನನ್ನ ಜಾಗ, ಇದು ನನ್ನ ದುಡ್ಡು, ನನ್ನ ವಸ್ತು, ನನ್ನ ಸಾಮಾನು, ನನ್ನ ಪುಸ್ತಕ, ನನ್ನದು ಬ್ಯಾಗು, ನನ್ನ ಬಟ್ಟೆ, ನನ್ನ ಒಡವೆ, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಗಾಡಿ, ಇನ್ನು ಇತ್ಯಾದಿ
ವಸ್ತುಗಳು ಅಂದರೆ ಇನ್ನೂ ಏನೇನೋ ಆಗೋಯ್ತು. ನಂದು ಅಂತ ಬಿಡಿ, ನಾನು ನೋಡ್ಕೋತೀನಿ. ಪರಿಶೀಲನೆ ಮಾಡೋದು ಯಾಕೆ? ಫಸ್ಟು ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು, ಆಯಿತಾ? ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಂಡು ಆಮೇಲೆ ಇನ್ನೊಬ್ಬರನ್ನ ಪರಿಶೀಲನೆ ಮಾಡೋಕ್ಕೆ ಹೋಗಬೇಕು. ಬೇರೆಯವ್ರದ್ದೆಲ್ಲ ತಗೊಂಡು ಆಸೆ ಪಡೋದು ಏನು ಪ್ರಯೋಜನ ಇಲ್ಲ. ಆ ವಸ್ತುಗಳು ಅಪೇಕ್ಷೆ ಬೇಡ. ಯಾಕೆಂದರೆ ಏನು ಪ್ರಯೋಜನ ಇಲ್ಲ ಅದರಿಂದ. ನಿಮ್ಮಲ್ಲಿ ಇರೋದು ಏನು ಭಗವಂತ ನಿಮ್ಮ ಜೀವನಕ್ಕೆ, ಗಂಡಸಾಗಲಿ ಹೆಂಗಸಾಗಲಿ ಯಾರೇ ಆಗಲಿ, ಇಲ್ಲಿ ಬಾಬಾ ಹೇಳ್ತಾ ಇರೋದು, ನಮಗೆ ಜೀವನದಲ್ಲಿ ಏನು ಬಂದಿದ್ದೀವಿ ಅದು ನಮಗೆ ಸ್ವಂತ. ಮೋಸ ಮಾಡಿ ದೋಚ್ಕೊಂಡು ಕಿತ್ಕೊಂಡು ಸುಳ್ಳು ಹೇಳಿ ಯಾಮಾರಿಸಿದ್ರೆ ಅದು ಖಂಡಿತ ಸಿಗಲ್ಲ. ಅಷ್ಟಕ್ಕೆ ಬಿಟ್ಟಾಕ್ಬಿಟ್ಟು ನಿಮ್ಮ ಪಾಲಿಗೆ ಏನಿದೆಯೋ, ಬೇಕಾ ಹೆಚ್ಚಾಗಿ ದುಡ್ಡು ಬೇಕು, ಆಸ್ತಿ ಬೇಕು, ಒಡವೆ ಬೇಕು, ಗಾಡಿ ಬೇಕು, ಕಾರ್ ಬೇಕು, ಟೂ ವೀಲರ್ ಬೇಕು, ಏನೇನು ಬೇಕೋ ಪ್ರಪಂಚದಲ್ಲಿ ನಿಮ್ಮ ದುರಾಸೆಗಳು, ದೇವ್ರನ್ನ ಕೇಳಿ, ಬಾಬಾನ ಕೇಳಿ, ಈಶ್ವರನ ಕೇಳಿ, ಗಣೇಶನ ಕೇಳಿ, ಎಲ್ಲ ಯಾವ್ಯಾವ ದೇವ್ರನ್ನ ಮುಗಿತೀರೋ ಎಲ್ಲ ದೇವ್ರನ್ನೂ ಕೇಳಿ, ಕೊಡ್ತಾರೆ. ಹಂಗಂದ್ಬಿಟ್ಟು ಒಬ್ಬರು ಮೋಸ ಮಾಡಿ ಅವ್ರನ್ನ ಮೋಸದಿಂದ ಅವ್ರನ್ನ ಯಾಮಾರಿಸಿ ನೀವು ಪಡ್ಕೊಳಕ್ಕೆ ಹೋದರೆ ಖಂಡಿತ ಅದು ಸಿಗಲ್ಲ. ಯಾರಿಗೇ ಆಗಲಿ, ನನಗೇ ಆಗಲಿ, ಯಾರಿಗೇ ಆಗಲಿ. ಇಲ್ಲಿ ನಾನು ಹೇಳ್ತಾ ಇರೋದಲ್ಲ, ಇಲ್ಲಿ ಬಾಬಾ ಹೇಳ್ತಾ ಇರೋದು. ಕಾರ್ಡ್ ನಾನು ಶಫಲ್ ಮಾಡಿ ಇಟ್ಟಿರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನಾಗಿ ಕಾರ್ಡು ತೆಗೆದಿದ್ದಲ್ಲ. ಇಲ್ಲಿ ನಾನು ಏಂಜಲ್ಸ್ ಮಾತ್ರ ನಾನು ಭಯಪಡಬೇಕು, ಯೂನಿವರ್ಸ್ಗೆ ಭಯಪಡಬೇಕು, ನಾನು ಬಾಬಾಗೆ ಭಯಪಡಬೇಕು ನಾನು, ಆಯಿತಾ? ಇಲ್ಲಿ ಯಾವುದೇ ಥರ ನಾನು ಸುಳ್ಳು ಹೇಳಿ ಮೋಸ ಮಾಡೋದು ಯಾವುದೂ ಇಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಇಲ್ಲಿ 4ನೇದು 2 ಕಾರ್ಡ್ ಬಂದಿದೆ. ಇದರಲ್ಲಿ ಮೊದಲನೇದೇನು ನೋಡೋಣ. ಮೈಂಡ್ ಪವರ್ ಚೆನ್ನಾಗಿದೆ. ಮೈಂಡ್ ಪವರ್ನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಆಘಾತ ಮಾಡ್ಕೋಬೇಡಿ. ಶಕ್ತಿ ಇದೆ, ನಿಮ್ಮಲ್ಲೇ ಶಕ್ತಿ ಇದೆ. ದೇವ್ರ ಶಕ್ತಿ ಕೊಟ್ಟಿದ್ದಾನೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಬುದ್ಧಿವಂತಿಕೆಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿ, ಆಯಿತಾ? ಯಾವುದೇ ಥರ ಮನಸ್ಸು ಚಂಚಲ ಮಾಡ್ದಿರ ನಿಮಗಿರೋ ಶಕ್ತಿನ ಉಪಯೋಗಿಸಿ. ಅದರ ಬಗ್ಗೆ ಯಾವುದೇ ಥರ ಅನುಮಾನ ಬೇಡ. ಮತ್ತು ನಿಮ್ಗೇನಾದರೂ ಅನುಮಾನಗಳು ಇರೋದು ಅಂದರೆ ಬಾಬಾ ಹತ್ರ ಹೋಗಿ ಒಂದು ಪ್ರಶ್ನೆ ಹಾಕಿ ಕೇಳಿ, ಬಾಬಾ ನನಗಿದು ಅರ್ಥ ಆಗಲಿಲ್ಲ, ಅರ್ಥ ಮಾಡಿಸು. ಯಾವ ರೀತಿ ಅರ್ಥ ಮಾಡಿಸ್ತೀಯೋ ನನಗೆ ಅರ್ಥ ಹಾಗೆ ಆಗೋ ರೀತಿ ಅರ್ಥ ಮಾಡಿಸು ಬಾಬಾ ಅಂತ ಕೇಳಿ. ಮತ್ತು ಬೇರೆಯವರು ಬುದ್ಧಿವಂತಿಕೆಯನ್ನು ನೀವು ಕಂಡಮ್ ಮಾಡಿ ಮಾತಾಡೋದು ಬೇಡ. ಏಕೆಂದರೆ ಅವ್ರವ್ರಿಗೆ ಏನು ಭಗವಂತ ಕೊಟ್ಟಿದ್ದಾನೆ ಜ್ಞಾನನ, ಬುದ್ಧಿವಂತಿಕೆನ, ಅದು ಅವರು ಹುಟ್ಟಿದಾಗಲೇ ಭಗವಂತ ಕೊಟ್ಟಿರೋದು. ಅದನ್ನು ದಂಡಿಸಿ ಅಧಿಕಾರ ಮಾಡಿ ಮಾತಾಡೋ ಅಷ್ಟು ನಮ್ಗೆ ಅಧಿಕಾರ ಇಲ್ಲ. ಹಾಗಾದರೆ ನಾವು ಏನಕ್ಕೆ ಪೂಜೆ ಮಾಡಬೇಕು, ಏನಕ್ಕೋ ದೇವಸ್ಥಾನಗಳಿಗೆ ಹೋಗಬೇಕು? ನಾವೇ ಎಲ್ಲರನ್ನೂ ದಂಡಿಸಿ ಮಾಡೋ ಹಾಗಿದ್ದರೆ ದೇವರೇನಕ್ಕೆ, ಗುಡಿಗಳೇನಕ್ಕೆ, ದೇವಸ್ಥಾನಗಳೇನಕ್ಕೆ, ದೇವರನ್ನ ಪೂಜೆ ಮಾಡೋದಾದರೂ ಏನಕ್ಕೆ? ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ದೇವರು ಬೇಕು. ಒಂದು ಅಶುಭ ಕಾರ್ಯ ಮಾಡಬೇಕಾದ್ರೂ ಅವರು ಟೈಮ್ ಚೆನ್ನಾಗಿದೆಯಾ, ಹಿಂಗಾಗಿದೆಯಲ್ಲ ಅನ್ನೋದು, ಆ ಶುಭ ಕಾರ್ಯಕ್ಕೂ ದೇವ್ರದ್ದು ಒಂದು ಲೆಕ್ಕಾಚಾರಗಳು ಬ್ರಾಹ್ಮಣರ ಹತ್ರ ನಾವು ಕೇಳಬೇಕಾಗುತ್ತೆ. ಹಾಗಿರ್ಬೇಕಾದ್ರೆ ಯಾವುದೇ ಥರ ಯಾರನ್ನೋ ದಂಡಿಸೋ ಅಷ್ಟು ನಾವು ಬೆಳೆಯೋಕ್ಕೂ ಹೋಗಬಾರ್ದು. ಆ ಅಧಿಕಾರ ಯಾರಿಗೂ ಇಲ್ಲ. ಆದರೆ ಪ್ರಪಂಚದಲ್ಲಿ ತಂದೆ ತಾಯಿಗೆ
ಮಕ್ಕಳಿಗಿದೆ. ಮಕ್ಕಳು ತಂದೆ ತಾಯಿನ ದಂಡಿಸೋ ಅಷ್ಟು ಅಧಿಕಾರ ಎಲ್ಲೂ ಇಲ್ಲ. ಇದು ಎಲ್ಲ ಈ ರೀತಿಯೇ ನಡ್ಕೊಂಬಂದಿರೋ ಮಾತನ್ನ ನಾನು ತಿಳಿಸ್ತಾ ಇದ್ದೀನಿ, ಆಯಿತಾ. ಇಲ್ಲಿ ಬಾಬಾ ಹೇಳ್ತಾ ಇರೋದು, ನಿಮಗೆ ಬುದ್ಧಿ ಕೊಟ್ಟಿರೋದನ್ನು ಉಪಯೋಗಿಸಿ. ಅದನ್ನು ನೀವೇನು ಇವ್ರ ಬುದ್ಧಿ ಹಿಂಗಿದೆಯಾ, ಇವರು ದಡ್ಡಿ, ಇವರು ಅಂತ ಹೇಳಿ ಏನೇನೋ ಅವ್ರನ್ನ ಹೀಯಾಳಿಸಿ ಅವಮಾನವಾಗಿ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೇನೇನು ಶಕ್ತಿ ಕೊಟ್ಟಿದ್ದಾನೋ ಭಗವಂತ, ಬುದ್ಧಿವಂತಿಕೆನ, ಅವ್ರ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಬೇರೆಯವ್ರನ್ನ ಕೇಳಿ ಅವರೇನೋ ಬದುಕ್ತಾ ಇಲ್ವಲ್ಲ, ಇನ್ನೊಬ್ರು ಹೇಳಿ ಬದುಕಬೇಕು ಅನ್ನೋದು. ಇವಾಗ ನಾ ಬೇರೆಯವ್ರ ಮಾತೆಲ್ಲ ಕೇಳಂಗಿದ್ರೆ, ನಾನೀಗ ಊಟ ಮಾಡಲಾ, ನಾನೀಗ ಆ ಕೆಲಸ ಮಾಡಲಾ, ನಾನು ಎದ್ದೊಳ್ಳ, ಮಲಗಲ, ಕುತ್ಕೊಳ್ಳ ಅಂತ ಎಲ್ಲರನ್ನೂ ಕೇಳಬೇಕು. ಬರೀ ಅದೆಲ್ಲ ಕೇಳ್ದಿರಾ ಪ್ರತಿಯೊಂದು ಕೆಲಸ ನಾವು ಮಾಡಬೇಕಾದ್ರೆ ನಮ್ಮ ಸ್ವಂತ ನಮ್ಮ ದೇವ್ರೇನು ಬುದ್ಧಿ ಕೊಟ್ಟಿದ್ದಾನೆ ಆ ಕೆಲಸಗಳನ್ನ ನಾವು ದಿನಚರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇರಬೇಕಾದ್ರೆ ಬೇರೆಯವ್ರನ್ನ ಕೇಳಿ ಬದುಕಬೇಕನ್ನೋ ಅವಶ್ಯಕತೆ ಇಲ್ಲ. ಅದನ್ನು ನಮಗೆ ದೇವರು ಕೊಟ್ಟಿರೋದನ್ನು ಜ್ಞಾನನ ಉಪಯೋಗಿಸ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಬಾ, ಎರಡನೇದು ಬಾಬಾ 4ನೇದರಲ್ಲಿ 2 ಕಾರ್ಡ್ ಬಂದಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ, ಎಲ್ಲರನ್ನು ಸಮಾನರಾಗಿ ನೋಡಿ, ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಿ. ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಕೆಟ್ಟದು ಅವರಲ್ಲಿರೋದಿಲ್ಲ, ಅವ್ರಂಗೆ ಹಿಂಗಿರ್ಬೋದೇನೋ ಅಂತ ಕೆಟ್ಟದಾಗಿ ಯಾರು ಯೋಚನೆ ಮಾಡ್ತಿರೋ ಒಬ್ಬರ ಬಗ್ಗೆ ಫಸ್ಟು ಅವ್ರ ಮೈಂಡು ಕೆಟ್ಟದಾಗಿರುತ್ತೆ. ನೀವು ಯೋಚನೆ ಮಾಡ್ತಿರಲ್ಲ ಆ ವ್ಯಕ್ತಿಯಲ್ಲಿ ಕೆಟ್ಟದೇನೂ ಇರಲ್ಲ. ಅರ್ಥ ಆಯ್ತಾ ನೋಡಿ. ಎಲ್ಲ ಜನರನ್ನು, ಎಲ್ಲ ಯಾವುದೇ ಜಾತಿ ಮತ ಏನೇ ಇದ್ರೂ ಒಂದೇ ದೃಷ್ಟಿಯಲ್ಲಿ ನೋಡಿ, ಎಲ್ಲ ಸಮಾನವಾಗಿ ನೋಡಿ. ಇಲ್ವಾ ಅವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ವಾ, ಬಿಟ್ಟಾಕಿ. ನಿಮ್ಗೆ ಯಾರು ಇಷ್ಟ ಇದೆಯೋ ಅವ್ರ ಹತ್ರ ಹೋಗಿ ಮಾತಾಡಿ, ನಿಮ್ಮ ಕೆಲಸ ಏನಿದೆಯೋ ಮಾತಾಡಿ ಮಾಡ್ಕೊಳ್ಳಿ. ಹಾಗಂದ್ಬಿಟ್ಟು ನೀವು ಅವ್ರನ್ನ ಒಂದು ದೃಷ್ಟಿಯಲ್ಲಿ ನೋಡಿ ಮಾತಾಡಬೇಕಾದ್ರೆ ಫಸ್ಟು ನಿಮ್ಮ ಮೈಂಡು, ನಿಮ್ಮ ಮನಸ್ಸಿನ ಸ್ಥಿತಿ, ನೀವು ಕರೆಕ್ಟ್ ಇದ್ದೀರಾ ನೋಡ್ಕೊಳ್ಳಿ. ನಾಳೆ ನಿಮ್ಮನ್ನು ಆಡ್ಕೊಂಡು ನಗಾಡೋರು ಮಾತಾಡೋರು ತುಂಬ ಜನ ಇರ್ತಾರೆ ನಿಮ್ಮಿಂದೆ. ಹಾಗಾಗಿ ಇನ್ನೊಬ್ಬರನ್ನ ನಾವು ಮಾತಾಡೋಕ್ಕೆ ಮುಂಚೆ ಫಸ್ಟು ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮನ್ನ ಬಗ್ಗೆ ನಾವು ಮಾತಾಡಬೇಕು. ಎಲ್ಲರೂ ಸಮಾನರಾಗಿ ಇರ್ತಾರೆ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಭಾವಿಸಿ. 5ನೇದರಲ್ಲೂ 2 ಕಾರ್ಡ್ ಬಂದಿದೆ. ಹೆಲ್ತ್ ಬಗ್ಗೆ ಹಣ್ಣುಗಳು. ಬಾಬಾ ಇಲ್ಲಿ ಹೇಳ್ತಾ ಇರೋದೇನು, ನಂಬಿಕೆನ ಉಳಿಸ್ಕೊಳ್ಳಿ. ಯಾವಾಗಲೂ ನಿಮ್ಮ ಬಗ್ಗೆ ಬೇಕಾದದ್ದನ್ನು ಖಚಿತಪಡಿಸ್ಕೊಳ್ಳಿ. ನಂಬಿಕೆನ ಉಳಿಸ್ಕೊಳ್ಳಿ. ಯಾವಾಗಲೂ ನಿಮ್ಗೆ ಆರೋಗ್ಯದ ಕಡೆ ಗಮನ ಕೊಡಿ, ಊಟ ತಿಂಡಿ ಕಡೆ ಗಮನ ಕೊಡಿ, ಸರಿಯಾದ ಸಮಯಕ್ಕೆ ಹಣ್ಣು ಆಹಾರಗಳನ್ನ ತಗೊಳ್ಳಿ, ಎಲ್ಲ ಒಳ್ಳೆಯದಾಗತ್ತೆ. ಆಯಿತಾ. ಅದು 5ನೇದರಲ್ಲೇ 2ನೇದು ಏನಿದೆ, ಆಗಲೇ ಒಂದು 2-3 ಕಾರ್ಡಲ್ಲಿ ಹೇಳಿದೆ, ಈಗಲೂ 4ನೇ ಕಾರ್ಡಲ್ಲೂ ಹೇಳಿದೆ. ಇಲ್ಲೇನಿದೆ ನೋಡಿದ್ರಲ್ವಾ, ಸಾವು, ಡೆತ್. ಸಾವು ಅನಿವಾರ್ಯ. ಗುರು ಬಯಸಿದೆ ಮಾತ್ರ, ನಿಮ್ಮ ಹಣೆ ಬರಹದಲ್ಲಿ ಬರೆದಿದ್ರೆ ಮಾತ್ರ ಸಾವು ಆಗಲು ಸಾಧ್ಯ. ಸಾವು ಕೊಡೋದನ್ನು, ಹುಟ್ಟು ಸಾವು ಕೊಡೋದನ್ನು ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಇಲ್ಲ. ಯಾರೇ ಜನ, ಯಾರೇ ಆಗಲಿ, ಎಷ್ಟೇ ಸಾವು ಬರಲಿ ಇವ್ರಿಗೆ ಅಂತ ಬಯಸಿದ್ರು ಅದನ್ನು ಕೊಡೋದು ಯಾರು? ಭಗವಂತ. ಅದರಲ್ಲೂ ಸ್ಮಶಾನ ಕಾಯೋಂಥ ಭಗವಂತ ಯಾರು? ಮುಖ್ಯವಾಗಿ ಈಶ್ವರ ಕಾಯ್ತಾ ಇದ್ದಾನೆ.
ಹುಟ್ಟು ಸಾವುಗಳು ಅವ್ರ ಕೈಯಲ್ಲಿದೆ. ಯಾರು ಎಷ್ಟೇ ಸಾವು ಬರಲಿ ಇವ್ರಿಗೆ, ಸತ್ತೋಗ್ಲಿ ಇವ್ರದ್ದು, ಸತ್ತರೆ ನಾವೆಲ್ಲ ತಗೋಬೋದು, ಕಿತ್ಕೋಬೋದು, ಪಡ್ಕೋಬೋದು. ನಮ್ಮ ಆಸೆಗಳೆಲ್ಲ ಈರೇಡುತ್ತೆ, ನೆರವೇರ್ಬಿಡುತ್ತೆ, ಆಗ್ಬಿಡುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ನಡೆದೋಗ್ಬಿಡುತ್ತೆ ಇವ್ರು ಸತ್ತರೆ ಅಂತ ನಾವು ಬಯಸ್ತೀವಲ್ಲ. ಅಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಭಗವಂತನ ಗುರು ಬಯಸಿದರೆ ಮಾತ್ರನೇ, ಭಗವಂತ ಬಯಸಿದರೆ ಮಾತ್ರನೇ ಅಂತ. ನಾಳೆ ದಿನ ಒಬ್ಬರು ಸಾವಾಗಲಿ ಅಂತ ಬಯಸೋದು, ನಾಳೆ ನಿಮಗೆ ಆಗ್ಬಿಟ್ರೆ ಏನು ಮಾಡ್ತೀರಾ? ಯಾವಾಗಲೂ ಸಮಯ ಒಂದೇ ಸಮಯ ಇರಲ್ಲ, ಟೈಮ್ ಓಡ್ತಾ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋದು. ಏನಕ್ಕೆ ಇನ್ನೊಬ್ಬರು ಸಾವನ್ನ ಎದುರು ನೋಡ್ತೀರಾ? ಸರಿ, ಆಗಲೇ ದಡ್ಡಿ ಅಂತ ಒಂದು ಅರ್ಥನ ತಿಳಿಸ್ದೆ. ನೀವು ಕರೆಕ್ಟ್ ಇದ್ದೀರ ತಾನೇ. ಇನ್ನೊಬ್ರು ಅವ್ರು ದಡ್ರು ಅಂದರೆ ಏನಕ್ಕೆ ಅದ್ರ ಬಗ್ಗೆ ನೀವು ಮಾತಾಡ್ತೀರಾ? ಅದನ್ನು ತಿದ್ದೋದಕ್ಕೆ ಭಗವಂತ ಇದ್ದಾನೆ. ಸಾವು ಕೊಡ್ಲಿಕ್ಕಾಗಲಿ, ಹುಟ್ಟು ಸಾವು ಕೊಡ್ಲಿಕ್ಕಾಗಲಿ ಭಗವಂತ ಇರೋದು. ಅವರು ಸಾವು ತಗೊಂಡು ನೀವೇನು ಮಾಡ್ತೀರಾ? ಆಸ್ತಿ ಹೊಡ್ಕೋತೀರಾ? ಎಷ್ಟು ದಿವಸ ತಿಂದೀರಾ? ಅವ್ರು ಸತ್ತ ಮೇಲೆ ಎಷ್ಟು ದಿವಸ ತಿಂದೀರಾ? ಒಂದು ದಿನ, 2 ದಿನ, ಅಥವಾ 1 ವಾರ, 1 ತಿಂಗಳು, 6 ತಿಂಗಳು, ವರ್ಷನ? ಕಾಲಚಕ್ರ ಮತ್ತೆ ಇಲ್ಲಿ ನಿಮ್ಮ ಹತ್ರನೇ ಬರುತ್ತೆ. ಅದನ್ನು ನೀವು ಬಿಟ್ಬಿಟ್ಟು ನೀವು ಕೂಡ ಭಗವಂತನ ಪಾದಕ್ಕೆ ಸೇರಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾನು ಹೇಳ್ತಾ ಇರೋದಲ್ಲ, ನನಗೂ ಇದು ಈ ಮೆಸೇಜ್ಗೂ ಸಂಬಂಧ. ಅಂದರೆ ಇಲ್ಲಿ ಗುರುವಾರದ ರೀಡಿಂಗ್ ನಾನು ಮಾಡೋಕ್ಕೆ ಕುತ್ಕೊಂಡಿದ್ದೀನಿ. ಇಲ್ಲಿ ಕಾರ್ಡ್ ಶಫಲ್ ಮಾಡಿದಾಗ ಕಾರ್ಡ್ಸ್ ಬಂದಿರೋದು, ಆಯ್ಕೆ ಮಾಡಿಕೊಂಡಿರೋದು ಬಾಬಾ. ಈ ಕಾರ್ಡ್ಸ್ನ ಆಯ್ಕೆ ಮಾಡಿಕೊಂಡಾಗ ಇದು ಏನು ಬಂದಿದೆ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಬಿಡಿ ಫಸ್ಟು. ಇನ್ನೊಬ್ಬರು ಸತ್ತು ನೀವೇನು ಶಾಶ್ವತ ಇಲ್ಲಿ 1,00,000 ಕೋಟಿ ವರ್ಷಗಳು ಬದುಕಲ್ಲ. ಇಲ್ಲಿ ಒಬ್ಬರು ಸಾವು ಬಯಸಿ ನೀವು ಹಿಂದೆನೇ ಹೋಗಬೇಕು. ನೀವು ಕೂಡ ನೀವೇನಿಲ್ಲೇ 1,00,000 ಕೋಟಿ ವರ್ಷಗಳು ಬದುಕ್ತೀರಾ? ಇಲ್ಲಲ್ಲ. ಈ ಕ್ಷಣಕ್ಕಿರೋ ಇನ್ನೊಂದು ಕ್ಷಣಕ್ಕಿಲ್ಲ. ಹಿಂಗೆ ಕೂತಿರೋನು ಹಂಗೆ ಇಲ್ಲ, ನಿಂತಿರೋನು ಹಂಗೆ ಇಲ್ಲ. ಅಂಥ ಕಾಲಕ್ಕೆ ಬಂದ್ಬಿಟ್ಟಿದೆ. ಹುಟ್ಟೋ ಮಗುಗೆ ಶುಗರು BP ಗಳು ಬಂದ್ಬಿಟ್ಟಿದೆ. ಹುಟ್ಟೋ ಮಗುಗೆ ಶುಗರು BP ಗಳು ಬಂದ್ಬಿಟ್ಟಿದೆ. ಹಾರ್ಟಲ್ಲಿ ಹೋಲ್ ಇದೆ ಅಂತ ಸುಮಾರು ನಾನು ಹೋದ ಕಡೆ ಹಾಸ್ಪಿಟ್ಲ್ಗಳಲ್ಲಿ ಮಾತಾಡ್ಕೊಳ್ಳೋದನ್ನು ಗಮನಿಸಿದ್ದು. ಈ ರೀತಿಯೆಲ್ಲ ನಾವು ಹುಟ್ಟಬೇಕಾದ್ರೆ ಏನೇನು ಓದ್ ಜನ್ಮದಲ್ಲಿ ಏನೇನು ಪಾಪಕರ್ಮ ಮಾಡಿರ್ತೀವೋ ಅದನ್ನೆಲ್ಲ ಹೊತ್ಕೊಂಡು ಬಂದಿರ್ತೀವಿ. ಆರೋಗ್ಯದ ಕಡೆಯೂ ಅಷ್ಟೇ. ಒಂದು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಮೈಕೈ ನೋವುಗಳು ಬರುತ್ತೆ ಅಂದರೆ ಹೋದ ಜನ್ಮದಲ್ಲಿ ನಾವು ಯಾರಿಗಾದ್ರೂ ತೊಂದರೆ ಮಾಡಿದರೆ ಆ ಕರ್ಮನ ಮುಂದಿನ ಜನ್ಮಕ್ಕೂ ತಂದಿರ್ತೀವಿ ನಾವು. ಬಾಕಿ ತೀರಿಸ್ಕೊಂಡು ಬಾ, ಆಮೇಲೆ ನನ್ನ ಹತ್ರ ನಿನ್ನ ಜಾಗ ಕೊಡ್ತೀನಿ ಅಂತಾನೆ ಭಗವಂತ. ಹಾಗಾಗಿ ಸ್ವಲ್ಪ ಇದು ನಾನು ಹೇಳೋದಲ್ಲ, ಯಾರೂ ನನ್ನ ಬೈಕೊಳ್ಳೋದು ಬೇಕಾಗಿಲ್ಲ. ಇಲ್ಲೇನು ಬಾಬಾ ಕಾರ್ಡಲ್ಲಿ ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತೀನಿ. ಇಷ್ಟ ಇರೋರಿಗೆ ನೋಡ್ಬೋದು, ಇಷ್ಟ ಇರೋರು ಕೇಳ್ಬೋದು, ಬೇಡ ಅಂದವ್ರು ಬಿಡ್ಬೋದು. ಓಕೆನಾ? ಇಲ್ಲಿ ಸಂದೇಶ ಏನಿದೆ, ಆದಷ್ಟು ಒಳ್ಳೆ ಮಾರ್ಗದಲ್ಲಿ ಹೋಗೋದನ್ನು ಪ್ರಯತ್ನ ಮಾಡಿ. ನೀವೆಷ್ಟು ಇದಾಗಿ ಇರ್ತೀರೋ ಅಷ್ಟು ಅದು ತುಂಬ ನಿಮ್ಮ ಜೀವನಕ್ಕೇ ತುಂಬ ಒಳ್ಳೆಯದು. ಬಿಟ್ಟಾಕಿ, ನಾಳೆ ನಿಮಗೂ ಬರೋದೇನೆ. ಬಿಟ್ಟಾಕಿ. ಈಗ ಎಷ್ಟೋ ಫಿಲ್ಮ್ ಆ್ಯಕ್ಟ್ರಸ್ಸು, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗ್ಬಿಟ್ಟಿದ್ದಾರೆ. ಫಸ್ಟ್ ಹಾಕೋದು ಒಂದಿನ ಹಾಕ್ತೀವಿ, ಏನಂತ, RIP, ಅವ್ರು ಹೋಗ್ಬಿಟ್ರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರು ತೀರ್ಕೊಂಡ್ರು ಅಂತ RIP ಅಂತ ಹಾಕಿ ಒಂದು ನಮಸ್ಕಾರನ ತಿಳಿಸ್ತೀವಿ. ಅಲ್ಲೊಂದು ಹೂಗುಚ್ಛ ಅಲ್ಲಿ ಇಡ್ತೀವಿ. ಒಂದಿನ ಇಡ್ತೀವಿ ವಾಟ್ಸಪ್ಗಳಲ್ಲಿ ಮತ್ತು ಏನೇಂದ್ರಲ್ಲಿ ನಾವು ತೀರ್ಕೊಂಡಿದ್ದಾರೆ ಅಂತ ಮೆಸೇಜ್ ಕೊಡ್ತೀವೋ ಅದರಲ್ಲಿ ಒಂದು ದಿನ ಅಷ್ಟೇ.
ಎರಡನೇ ದಿನಕ್ಕೆ ಇಡ್ತೀವ? ಇಲ್ಲ ಅಲ್ಲ, ಅಷ್ಟೇ ಬಿಟ್ಟಾಕಬೇಕು. ಏನಿದೆ ಇಲ್ಲಿ? ಗುರುವಿನ ಕೃಪೆ ಇದೆ. ಬಾಬಾ ಅವರ ಕೃಪೆ ನಿಮ್ಮ ಮೇಲೆ ಇರೋದನ್ನು ಉಪಯೋಗಿಸ್ಕೊಳ್ಳಿ. ಬಾಬಾ ಆಶೀರ್ವಾದನೇ ಅಲ್ಲ, ಎಲ್ಲ ದೇವರುಗಳ ಆಶೀರ್ವಾದ ನಾವು ಪಡಿಬೇಕಂದ್ರೆ ಎಷ್ಟೋ ಪೂಜೆ ಪುನಸ್ಕಾರಗಳು, ಜಪ ಧ್ಯಾನಗಳು ಮಾಡಬೇಕು. ಹೋಮ ಹವನ ಮಾಡೋದೇ ಬೇಡ. ನಾವೆಷ್ಟು ಜಪ ಮಾಡ್ತೀವಿ ಮನೆಯಲ್ಲಿ, ಎಷ್ಟು ಆ ಸಮಯಕ್ಕೆ ಬೆಳಗಿನ ಜಾವ ನಾವು ಪೂಜೆ ಮಾಡಿ ಹೊಸ್ಲು ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ಪೂಜೆ ಮಾಡ್ತೀವಿ. ದೇವ್ರ ಶ್ಲೋಕಗಳು, ನಾಮಗಳು, ಅಷ್ಟೋತ್ತರಗಳು, ಸುಪ್ರಭಾತಗಳು ಏನೇನೋ ಓದೋದು ಇದೆಯೋ, ಈ ಪ್ರತಿಯೊಂದು ಓದ್ತೀವೋ ಹೇಳ್ತೀವೋ ಅದಷ್ಟು ನಮಗೆ ಬ್ಲೆಸ್ಸಿಂಗು ಸಿಗತ್ತೆ. ಅದನ್ನು ನಾವು ಬಾಬಾ ಆಶೀರ್ವಾದ ಇರುವಾಗ ತುಂಬ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಬೇಕು. ಇಲ್ಲಿ ಇವತ್ತಿನ ರೀಡಿಂಗಲ್ಲಿ ಇಷ್ಟು ಇದೆ. ಎಲ್ಲರಿಗೂ ಬಾಬಾ ಒಳ್ಳೇದು ಮಾಡಲಿ. ಆಮೇಲೆ ಇನ್ನೊಂದು ಕೊನೆಯಲ್ಲಿ ಒಂದು ಮಾತು, ಯಾರಿಗೇ ಆಗಲಿ, ಎಂಥವ್ರಿಗೆ ಆಗಲಿ ಕೆಟ್ಟದ್ದನ್ನು ಬಯಸೋದು ಬಿಟ್ಬಿಡಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ಕೆಟ್ಟದ್ದು ಏನು ಮಾಡ್ತಾ ಇದ್ದಾರೋ, ನಾನು ಎಲ್ಲ ಪ್ರಪಂಚದಲ್ಲಿ ಇರೋರನ್ನೆಲ್ಲ ನಾನು ಹುಡುಕ್ಲಿಕ್ಕೆ ಆಗೋದು ಇಲ್ಲ, ಹುಡುಕೋದೂ ಇಲ್ಲ. ಅದರ ಕೆಲಸ ನಂದು ಅಲ್ಲ. ಹಾಗಾಗಿ ಯಾರಾದರೂ ಇದ್ದರೆ ಅದನ್ನು ಬಾಬಾ ಅವ್ರಿಗೆ ಇನ್ನಷ್ಟು ಒಳ್ಳೆ ಮನಸ್ಸು ಕೊಟ್ಟು ಒಳ್ಳೆ ದಾರಿಯಲ್ಲಿ, ಆಲ್ರೆಡಿ ಅವರಲ್ಲೂ ಒಳ್ಳೆ ಮನಸ್ಸು ಇರುತ್ತೆ, ಒಳ್ಳೆ ದಾರಿಯಲ್ಲಿ ನಡೀತಾ ಇರ್ತಾರೆ. ಒಂದು ಕಡೆ ಸ್ವಲ್ಪ ಹಾಗೂ ಹೀಗೂ ಮನಸ್ಸು ಇರೋರಿಗೆ ಇನ್ನಷ್ಟು ಒಳ್ಳೆಯದು ಆಗಲಿ ಅಂತ ನಾನು ಪ್ರೇಯರ್ ಮಾಡ್ಕೋತೀನಿ. ಏಂಜಲ್ಸ್ ಯೂನಿವರ್ಸು ಎಲ್ಲ ದೇವಾಂದೇವತೆಗಳಿಗೂ ಕೇಳ್ಕೊಳ್ಳೋದು, ಎಲ್ಲರಿಗೂ ಪ್ರಪಂಚದಲ್ಲಿ ಒಳ್ಳೆಯದಾಗಲಿ, ಬಾಬಾ ರಕ್ಷಣೆ ಸಿಗಲಿ, ಆ ದೇವರುಗಳ ಆಶೀರ್ವಾದ ಸದಾ ಪ್ರತಿದಿನ ಹಗಲು ರಾತ್ರಿ ಜೊತೆಯಲ್ಲಿದ್ದು ಕಾಪಾಡಲಿ. ಯಾವುದೇ ಹುಳ ಹುಟ್ಟರೆ ಏನೂ ತೊಂದರೆಗಳು ಆಗಬಾರ್ದು. ಯಾವುದು ಪ್ರಾಣಿ ಪಕ್ಷಿಗಳಿಂದನೂ ಏನೂ ತೊಂದರೆ ಆಗಬಾರ್ದು. ಒಳ್ಳೆ ರೀತಿಯಾಗಿ ಬಾಬಾ ಆಶೀರ್ವಾದ ಇರೋರು ಎಲ್ಲರೂ ಇಲ್ಲ ನಮ್ಮ ಬಾಬಾ ಆಶೀರ್ವಾದ ಇಲ್ಲ, ನಾವು ಇಷ್ಟು ಪೂಜೆ ಮಾಡಿದ್ವಿ, ಏನೂ ನಮಗೆ ಕಾಪಾಡಿಲ್ಲ ದೇವರು ಅಂತ ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ರೇ ಆವಾಗ ನಾವು ಅಂದ್ಕೊಂಡಿದ್ದು, ನಾವು ಇಷ್ಟು ದೇವಸ್ಥಾನ ಸುತ್ತಿದ್ರು, ಇಷ್ಟು ಪೂಜೆ ಎಲ್ಲ ಮಾಡಿಸೋದ್ರು, ನಮಗೆ ಒಳ್ಳೇದಾಗಲ್ಲ ಅಂತ, ಏನು ದೇವರು ಒಳ್ಳೇದು ಮಾಡಿಲ್ಲ ಅಂತ ಮಾತಾಡ್ತಾರಲ್ಲ, ಅಂಥವರಲ್ಲಿ ನಾನು ಕೂಡ ಒಬ್ಬಳು ಒಂದು ಸತಿ ಅಲ್ಲ, ಒಂದು 2 ಸತಿ ದೇವರನ್ನು ಇಷ್ಟೆಲ್ಲ ಶ್ಲೋಕ ಪಾರಾಯಣ ಮಾಡಿದೆ, ಬೆಳಗ್ಗೆನೇ ಎದ್ದು ಜಪ ಧ್ಯಾನ ಮಾಡಿದೆ, ನಿನಗೆ ಬೆಳಗಿನ ಜಾವನೇ ದೇವ್ರ ಪೂಜೆ ಎಲ್ಲ ಮಾಡಿ ಇಷ್ಟು ಶ್ಲೋಕಗಳೆಲ್ಲ ಓದೋದ್ನೆಲ್ಲ ಏನಪ್ಪ ಫಲ ಕೊಟ್ಟೆ ಅಂತ ನಾನು ಒಂದು 2 ಸತಿ ಕೇಳ್ಕೊಂಡಿದ್ದೀನಿ. ಇಲ್ಲ ಅಂತಲ್ಲ, ನಾನು ಕೇಳಿದ್ದೀನಿ. ಆದರೆ ಕೊಡ್ತಾನೆ. ಆ ಕೊಟ್ಟಾಗ ನಾವು ಅದನ್ನು ಆ ಒಂದು ಸ್ಟ್ರೈಟ್ ಇಟ್ಕೋಬೇಕು ಗುರಿ. ಹಿಂಗೆ ಈ ಕಡೆ ಆ ಕಡೆ ಹೋಗ್ತಾ ಇದ್ದರೆ ಅದನ್ನು ನಾನು ಕೊಟ್ಟಿದ್ದನ್ನು ನೀನು ಉಪಯೋಗಿಸ್ತಾ ಇಲ್ಲ, ನಾನು ನಿನ್ನ ಬಿಡ್ತೀನಿ ಅಂತ ಸ್ವಲ್ಪ ಲೂಸ್ ಬಿಡ್ತಾನೆ ಅಷ್ಟೆ. ಸೈಡಿಗೆ ನಿನ್ನ ಇಡ್ತೀನಿ, ನಾನು ನೇರ ಹೋಗು ಅಂದರೆ ನೀನು ಈ ಕಡೆ ದಾರಿ ಹುಡುಕ್ತೀಯಾ, ಈ ಕಡೆ ದಾರಿ ಹುಡುಕ್ತೀಯಾ, ನೇರ ಹೋಗು ಅಂತ ಹೇಳ್ತೀನಿ. ಆದರೆ ನೀನು ನೇರ ಹೋಗ್ತಾ ಇಲ್ಲ, ನೀನು ಅಲ್ಲೇ ಇರೋ, ಹೆಂಗೆ ಹೋಗ್ತಾ ಇದೆಯಾ ಹಂಗೆ ಹೋಗ್ತಾ ಇರೋ. ಸಮಯ ಬಂದಾಗ ನೀನು ನನ್ನ ಕರೆದ್ರೆ, ನೆನೆಸ್ಕೊಂಡ್ರೆ, ಕಾಪಾಡು ಬಾಬಾ, ಕಾಪಾಡು ಭಗವಂತ ದೇವ್ರೆ ಅಂತ ಕೇಳ್ಕೊಂಡಾಗ ಆವಾಗ ಬರ್ತೀನಿ ನಾನು. ಇನ್ನೂ ನಾನು ಬಿಡಲ್ಲ, ನಾನು ಸೃಷ್ಟಿ ಮಾಡಿರೋದು ನಾನು ನಿನ್ನ ಕೂಡ ಅಂಥೇಳಿ ಎಲ್ಲ ದೇವರುಗಳು ಈ ರೀತಿ ಯೋಚನೆಗಳು ಮಾಡ್ತಾರೆ. ನಾವು ಏನು ಯೋಚನೆ ಮಾಡ್ತೀವೋ ದೇವ್ರು ಕೂಡ ಯೋಚನೆ ಮಾಡ್ತಾರೆ. ನಾವು ಏನು ಮಾತಾಡ್ತೀವೋ ಏನು ಮಾಡ್ತೀವೋ ಪ್ರತಿಯೊಂದು ಎಷ್ಟೋ ಲಕ್ಷ ಕೋಟಿ ಕಣ್ಣುಗಳಿಂದ ನೋಡ್ತಾ ಇರ್ತಾನೆ ಭಗವಂತ. ಸ್ವಲ್ಪ ಆದಷ್ಟು ಇನ್ನಷ್ಟು ದೇವರುಗಳು ಪೂಜೆಗಳು ಹೆಚ್ಚು ಜನ ಮಾಡ್ತಿದ್ದೀರಾ,
ಆ ಒಂದು ದೇವರುಗಳು ಬಾಬಾ ದೇವಸ್ಥಾನಗಳ ಹತ್ರ ಅಂತೂ ನೋಡಿದ್ರೆ ಜನಸಾಗರ. ಇವತ್ತಂತೂ ನಮ್ಮ ಕಡೆ ಬಾಬಾ ದೇವಸ್ಥಾನದಲ್ಲಿ ತುಂಬ ರಶ್ಶು, ತುಂಬ ಜನ. ಆ ಭಜನೆ ಹಾಡುಗಳು ಕೇಳ್ತಾ ಇದ್ದರೆ ಕಿವಿಗೆ ಅಷ್ಟು ಆನಂದ, ಮನಸ್ಸಿಗಷ್ಟು ತೃಪ್ತಿ. ಆ ಬಾಬಾ ಅಲಂಕಾರ ನೋಡ್ತಾ ಇದ್ದರೆ ಇನ್ನಷ್ಟು ಕಣ್ಣು ತುಂಬ್ಕೋಬೇಕು, ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೇಕು, ನೋಡಬೇಕು ಅಂತ ಆಸೆ ಆಗುತ್ತೆ. ಆ ರೀತಿ ಖುಷಿ ಸಿಗತ್ತೆ. ಗುರುವಾರ ಬಂದರೆ ದಕ್ಷಿಣಾಮೂರ್ತಿಗೂ ಪೂಜೆ ಮಾಡೋರಿದ್ದಾರೆ, ಮತ್ತು ರಾಯರಿಗೆ, ಬಾಬಾಗೆ ಹೆಚ್ಚು ಪೂಜೆ ಮಾಡೋರು ಇರ್ತಾರೆ. ಅವ್ರಿಗೆಲ್ಲರಿಗೂ, ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಒಳ್ಳೆ ಬೆಳೆ ಮಳೆ ಎಲ್ಲ ಸಿಗಲಿ. ಯಾರ್ಯಾರ ಕಷ್ಟದಲ್ಲಿ ದುಡ್ಡು ಕಾಸಿಗೆ ತೊಂದರೆಗಳಿದೆಯೋ ಕೆಲವೊಂದು ಟಿಪ್ಸು ಮುಂದಿನ ವಿಡಿಯೋದಲ್ಲಿ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಥ್ಯಾಂಕ್ ಯು.